ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸ ಇದೆಲ್ಲ ಬೇರೆ ಆಗ್ತಾ ಇರೋದ್ರಿಂದ ಮುಂದಿನ ದಿನದಲ್ಲಿ ಥ್ರೆಡ್ಸ್ ಜಾಸ್ತಿ. ವಾತಾವರಣದಲ್ಲಿರುವ ರಾಸಾಯನಿಕಗಳು ಪುರುಷನ ದೇಹದಲ್ಲಿ ಹೋದಾಗ ಅದು ಎಸ್ಟ್ರೋಜನ್ ಹಾರ್ಮೋನ್ ತರ ಕೆಲಸ ಮಾಡೋದ್ರಿಂದ ನೀವು ನೋಡಿರ್ಬೋದು ಇತ್ತೀಚಿನ ದಿನದಲ್ಲಿ ಲೆಸ್ಬಿಯನ್ಸ್ಗಳು ಅಥವಾ ಹೊಮೋಸೆಕ್ಷುಯಾಲಿಟಿ, ಗೇಸ್ ಅವ್ರದ್ದೆಲ್ಲ ಸ್ವಲ್ಪ ಅದು ಮೇನ್ ಇದಕ್ಕೆ ಬರ್ತಾ ಇದೆ. ಇವನು ಗಂಡಸೆ, ಇನ್ನೊಂದು ಗಂಡಸನ ಏನಕ್ಕೆ ಇಷ್ಟಪಡ್ತಾನೆ ಅಂದ್ರೆ 2007ರಲ್ಲಿ ರಿಸರ್ಚ್ ಸ್ಟಾರ್ಟ್ ಮಾಡಿದ್ ನೀವು. ಇವತ್ತು 2026 ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಎಷ್ಟು ಪರ್ಸೆಂಟೇಜ್ ವೇರಿ ಆಗಿದೆ? ವೇರಿಯೇಷನ್ ಅಂತ ಏನಿಲ್ಲ, ಜಾಸ್ತಿನೇ ಇದೆ. ಇನ್ಫರ್ಟಿಲಿಟಿ ಮೇಲ್ 50 ಜಾಸ್ತಿ to ಆಗಿದೆಯಾ ಕಮ್ಮಿ ಆಗಿದೆಯಾ ಹೇಗೆ? ಜಾಸ್ತಿ ಆಗ್ತಾ ಇದೆ. 50 to 80 ಮಿಲಿಯನ್ ಕಪಲ್ ಇನ್ ಇಂಡಿಯಾ ಆರ್ ಸಫರಿಂಗ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ 0.74% ಇತ್ತು, ಈಗ 1% ವರೆಗೂ ಬಂದಿದೆ. ಇದು ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸ ಇದೆಲ್ಲ ಬೇರೆ ಆಗ್ತಾ ಇರೋದ್ರಿಂದ ಮುಂದಿನ ದಿನದಲ್ಲಿ ಥ್ರೆಡ್ಸ್ ಜಾಸ್ತಿ ಇದೆ, ಅಪಾಯ ಜಾಸ್ತಿ ಇದೆ. ಇದ್ರ ಜೊತೆಗೆ ಝೀನೋ ಎಸ್ಟ್ರೋಜನ್ಗೆ ತುಂಬಾ ನಾವು ಎಕ್ಸ್ಪೋಸ್ ಆಗ್ತಾ ಇದೀವಿ. ಝೀನೋ ಎಸ್ಟ್ರೋಜನ್ ಅಂದ್ರೆ ಇದು ವಾತಾವರಣದಲ್ಲಿರುವ ರಾಸಾಯನಿಕಗಳು. ಇದು ಎಸ್ಟ್ರೋಜನ್ ಹಾರ್ಮೋನ್ ತರ ಕೆಲಸ ಮಾಡುತ್ತೆ. ಎಸ್ಟ್ರೋಜನ್ ಫೀಮೇಲ್ ಹಾರ್ಮೋನು. ವಾತಾವರಣದಲ್ಲಿರುವ ರಾಸಾಯನಿಕಗಳು ಪುರುಷನ ದೇಹದಲ್ಲಿ ಹೋದಾಗ ಅದು ಎಸ್ಟ್ರೋಜನ್ ಹಾರ್ಮೋನ್ ತರ ಕೆಲಸ ಮಾಡೋದ್ರಿಂದ ನೀವು ನೋಡಿರ್ಬೋದು ಇತ್ತೀಚಿನ ದಿನದಲ್ಲಿ ಲೆಸ್ಬಿಯನ್ಸ್ಗಳು ಅಥವಾ ಹೊಮೋಸೆಕ್ಷುಯಾಲಿಟಿ, ಗೇಸ್ ಅವ್ರದ್ದೆಲ್ಲ ಸ್ವಲ್ಪ ಅದು ಮೇನ್ ಇದಕ್ಕೆ ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಮೊದಲು ಎಲ್ಲೋ ಅಲ್ಲಲ್ಲಿ ಇದ್ದಿದ್ದು ಇವಾಗ ಗೊತ್ತಾಗ್ತಿದೆ. ಆಮೇಲೆ ಹೌದು, ಟ್ರಾನ್ಸ್ಜೆಂಡರ್ಗಳು, ಟ್ರಾನ್ಸ್ ಮೆನ್, ಟ್ರಾನ್ಸ್ ವಿಮೆನ್. ಟ್ರಾನ್ಸ್ ಮೆನ್ಗಿನ್ನ ಟ್ರಾನ್ಸ್ ವಿಮೆನ್ ಜಾಸ್ತಿ. ಯಾಕೆ ಯೂಶುವಲಿ ಅದ್ ಎಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆದಂಗೆ ಈಗ ನೋಡಿ, ನಾನು ಅದಕ್ಕೆ ಹೇಳ್ತೀನಿ, ಪ್ಲಾಸ್ಟಿಕ್ ವೇರ್ನ ಬಳಕೆ ಮಾಡಬೇಡಿ. ಎಷ್ಟು ಮಾಡ್ತೀರಾ ಅಷ್ಟು ನಾವು ನಮಗೆ ನಾವೇನೆ ತೊಂದರೆ ಮಾಡ್ಕೊಂಡಂಗೆ ಅಂತ. ಅದು ಪ್ರೆಗ್ನೆನ್ಸಿಲಿ ತಾಯಿ ಏನಾದರೂ ಈ ಥರ ಝೀನೋ ಎಸ್ಟ್ರೋಜನ್ಗೆ ಎಕ್ಸ್ಪೋಸ್ ಆದರೆ ಮಗು ಗಂಡು ಮಗುನೇ ಆದರೆ ಫೆಮಿನೈನ್ ಫೀಚರ್ಸು ಜಾಸ್ತಿ ಆಗುತ್ತೆ. ಜೀನೋಟೈಪು ಗಂಡು XY ಇರುತ್ತೆ, ಆದರೆ ಫಿನೋಟೈಪು ಫೆಮಿನೈಸೇಷನ್ ಥರ ಆಗುತ್ತೆ. ಮತ್ತು ಪುರುಷರಲ್ಲೂ ಅಷ್ಟೇ. ಈ ಪ್ಲಾಸ್ಟಿಕ್ಕಲ್ಲಿ ಬಿಸ್ಫಿನಾಲ್ ಅಂತ ಒಂದಿದೆ, ಅದು ಝೀನೋ ಎಸ್ಟ್ರೋಜನು. ಬಿಸ್ಫಿನಾಲ್ A, ಬಿಸ್ಫಿನಾಲ್ S, ಬಿಸ್ಫಿನಾಲ್ F, ಥ್ಯಾಲೆಟ್, ಡಯಾಕ್ಸಿನ್, ಇವೆಲ್ಲ ಏನು ಅಂತಂದರೆ ಕ್ಲೋರೈಡ್ಸ್ಗಳು ಸುಮಾರು. ಇವೆಲ್ಲ ಏನು ಅಂತಂದರೆ ಎಸ್ಟ್ರೋಜನ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ ದೇಹಕ್ಕೆ ಹೋದಾಗ ಪುರುಷರಿಗೆ. ಆ ಎಸ್ಟ್ರೋಜನ್ ರೆಸೆಪ್ಟಾರ್ ಮೇಲೆ ಬೈಂಡ್ ಮಾಡಿ ಫೆಮಿನೈಸೇಷನ್ ಶುರು ಮಾಡುತ್ತೆ. ಪುರುಷರು ಮಹಿಳೆಯರ ಥರ, ಪುರುಷರೇ ಅವರು, ಆದರೆ ಫೀಲಿಂಗ್ಸ್ ಮಹಿಳೆಯರ ಥರ. ಅವಾಗೇನಾಗುತ್ತೆ, ಅವನು ಇನ್ನೊಬ್ಬ ಗಂಡಸನ ಇಷ್ಟಪಡಕ್ಕೆ ಶುರು ಮಾಡ್ತಾನೆ. ಇವನು ಗಂಡಸೆ, ಇನ್ನೊಂದು ಗಂಡಸನ ಏನಕ್ಕೆ ಇಷ್ಟಪಡ್ತಾನೆ ಅಂದ್ರೆ ಫೆಮಿನೈಸೇಷನ್, ಫೀಲಿಂಗ್ ಹೆಣ್ ಥರ ಆಗೋಯ್ತು. ಇನ್ನೊಂದು ಗಂಡಸನ, ಅದು ನಾವು ಗೇಸ್ ಅಂತೀವಲ್ಲ, ಏನಕ್ಕೆ ಅಂತಂದ್ರೆ ಎಂತ ನಮ್ಗೆ ಅನ್ಸುತ್ತೆ, ಯಪ್ಪ ಏನಿದು ಇಂತರ ವಿಚಿತ್ರ ಅಂತ. ಬಟ್ ಅವ್ರಿಗೆ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ, ಹಾರ್ಮೋನಲ್ ಬದಲಾವಣೆ. ಅವ್ರಿಗೇನದು ಕೆಡದು ಅಂತಾನು ಅನ್ಸಲ್ಲ, ಫೀಲಿಂಗ್ಸೇ ಆ ಥರ ಬರ್ತಾ ಇರುತ್ತೆ. ಹಾಗಾಗಿ ಮತ್ತೆ ಟ್ರಾನ್ಸ್ ತಂದೆ ತಾಯಿ ಮಾಡ್ತಿರೋ ತಪ್ಪಿಂದಾನೇ ಆಗದ ಅಥವಾ ಅವರಲ್ಲಾಗೋ ಬದಲಾವಣೆ ಹುಟ್ಟಾದ್ಮೇಲೆ ಆಗದ? ಹುಟ್ಟಾದ್ಮೇಲೂ ಆಗ್ಬೋದು, ಗರ್ಭದಲ್ಲಿದ್ದಾಗ್ಲೂ ಆಗ್ಬೋದು, ಎರಡೂ ಚಾನ್ಸ್ ಇದೆ. ಹದಿಹರೆಯಕ್ಕೆ ಬರುವ ಮೊದಲೇ ಆಗುವಂತ ಸಾಧ್ಯತೆ, ಹದಿಹರೆಯದಲ್ಲೂ ತುಂಬಾ ಬದಲಾವಣೆಗಳಾಗುತ್ತೆ. ಮುಂದಿನ ದಿನದಲ್ಲಿ ಇದು ಎಕ್ಸ್ಪೆರಿಮೆಂಟ್ಸ್ಗಳು ತುಂಬಾ ಮಾಡಿದ್ದಾರೆ, ಪ್ಲಾಸ್ಟಿಕ್ ಇಂದ ಯಾವ್ಯಾವ ರೀತಿ ತೊಂದರೆ ಆಗುತ್ತೆ ಅಂತ. ಅದಕ್ಕೆ ನೋಡಿ, ಈಗ ಫುಡ್ ಪ್ಯಾಕ್ ನಾವು ಮಾಡ್ತೀವಲ್ಲ, ಅದರಲ್ಲೂ ಬ್ಲ್ಯಾಕ್ ಇದೆಯಲ್ಲ, ಹೈಲಿ ರೀಸೈಕಲ್ಡ್ ಅಲ್ವಾ ಅದು. ಬ್ಲ್ಯಾಕ್ ಪ್ಲಾಸ್ಟಿಕ್ ಕವರ್ ಆಗ್ಬೋದು, ಮತ್ತೆ ಪಾರ್ಸಲ್ ಅಲ್ಲಿ ಬ್ಲ್ಯಾಕ್ ಇದರಲ್ಲಿ ನಮಗೆ ಬೌಲ್ಗಳಲ್ಲೆಲ್ಲ ಕೊಡ್ತಾರಲ್ಲ. ಆಮೇಲೆ ಎಲ್ಲಿ ಸಾಧ್ಯನೋ ಅಲ್ಲಿ ನಾವು ಕಮ್ಮಿ ಮಾಡ್ಕೋಬೇಕಾಗುತ್ತೆ ಇದನ್ನ. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಗಂಡಸರಿಗೆ ತುಂಬಾ, ಹೆಣ್ಣು ಮಕ್ಕಳಿಗಿನ್ನ ಗಂಡಸರಿಗೆ ತೊಂದರೆ ಜಾಸ್ತಿ ಅಂತ ಅನ್ಸುತ್ತೆ.